ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಾಂಡವ್ಗೆ ಟಾಸ್ಕ್ ಶುರುವಾಗಿದೆ. ಫಸ್ಟ್ ಡೇ ಟಾಸ್ಕ್ನಲ್ಲಿ ತಾಂಡವ್ ಜಯಶಾಲಿ ಆದ್ನ ತಾಂಡವ್ ಕತೆ ಏನಾಯಿತು, ಕುಸುಮ ಅವರು ರುಬ್ಬೆ ಬಿಟ್ರೆ ತಾಂಡವ್ನ. ಈ ಕಡೆ ಭಾಗ್ಯ ಕಾಲ್ ಮಾಡಿದ್ರೆ ಪೂಜಾ ಕತೆ ಏನಾಯಿತು, ಪೂಜಾ ಸತ್ಯ ಹೇಳಿಬಿಟ್ಲ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಶ್ರೇಷ್ಠ ಪೂಜಾಗೆ ಕೊಟ್ಲು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಈ ಕಡೆ ಶ್ರೇಷ್ಠ ತಾಂಡವ್ ಮತ್ತು ಶ್ರೇಷ್ಠ ನಡುವಿನ ರಿಲೇಷನ್ಶಿಪ್ನ ಅತ್ತೆ ಮುಂದೆ ತೊಗೊಂಡು ಹೋಗಿ ಇಟ್ಟು ಬಟಾಬೈಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಈ ಕಡೆ ಶ್ರೇಷ್ಠನೇ ಓಪನ್ ಚಾಲೆಂಜ್ ಮಾಡಿ ಇರೋ ವಿಷಯ ಎಲ್ಲವನ್ನ ಕೂಡ ತಿಳಿಸೇ ಬಿಟ್ಲು. ನಾನು ಮತ್ತು ತಾಂಡವ್ ಸುಳ್ಳು ಹೇಳ್ಕೊಂಡು ಮದುವೆ ಆಗಿದ್ದೀವಿ ಅಂತ ಈ ಮನೆ ಬಾಡಿಗೆ ತೊಗೊಂಡಿದ್ದೀವಿ, ಜೊತೆಗೆ ಇಬ್ಬರು ಕೂಡ ಗಂಡ ಹೆಂಡತಿ ಅಂತ ಹೇಳಿದ್ವಿ, ಜೊತೆಗೆ ಫೇಕ್ ಅಪ್ಪ ಅಮ್ಮನ ಕೂಡ ಕ್ರಿಯೇಟ್ ಮಾಡಿ ನನ್ನ ಅಪ್ಪ ಅಮ್ಮಂಗೂ ಕೂಡ ಸುಳ್ಳು ಹೇಳಿ ನನ್ನ ತಾಂಡವ್ ನಿಶ್ಚಿತಾರ್ಥ ಆಗಿದೆ ಅಂತ ಹೇಳ್ತಾಳೆ. ಜೊತೆಗೆ ಇನ್ನು ಆದಷ್ಟು ಬೇಗ ಮದುವೆ ಕೂಡ ಆಗ್ತೀವಿ. ಸತ್ಯ ಗೊತ್ತಾಯ್ತಲ್ವ, ಏನು ಮಾಡ್ಕೋತೀಯ ನೋಡೋಣ, ಏನು ಮಾಡ್ಕೋತೀಯೋ ಮಾಡ್ಕೊ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ. ಇದರಿಂದ ಸಿಟ್ಟಾದ ಪೂಜಾಗೆ ಮತ್ತೊಂದು ಬಿಗ್ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ಅದು ಶ್ರೇಷ್ಠ ಇಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಇದೆ. ಆಲ್ರೆಡಿ ನಿಮ್ಮ ಬಾವ ನಿಮ್ಮ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಆ ಒಂದು ನೋಟಿಸ್ ಈಗ ಆಲ್ರೆಡಿ ಅವಳ ಕೈಗೂ ಸೇರಿದೆ ಅನಿಸುತ್ತೆ. ಆಲ್ರೆಡಿ ಎಲ್ಲ ಪ್ರೊಸೀಜರ್ಸ್ ಕೂಡ ಶುರುವಾಗಿದೆ ಅಂತ. ಇದನ್ನು ಕೇಳಿಸ್ಕೊಂಡಿದ್ದೆ ಪೂಜಾ ಕುಸ್ತೋಗ್ತದಾಳೆ. ನಂತರ ಆ ಕಡೆ ಭಾಗ್ಯ ತನ್ನ ತಾಯಿ ಮನೆಗೆ ಬಂದಿದ್ರೆ ಅಲ್ಲೂ ಕೂಡ ಭಾಗ್ಯಗೆ ನೆಮ್ಮದಿ ಇಲ್ಲ. ಅಮ್ಮ ಗಂಡನ ಮನೆ ಬಿಟ್ಟು ಇವತ್ತಿನ ಕಾಲದವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ, ಬಂದ್ಬಿಡ್ತಾರೆ ಅಂತ. ಅಮ್ಮ ನಾನು ಅವತ್ತಿದ್ದು ನನಗೋಸ್ಕರ, ಆದರೆ ಇವತ್ತು ಬಂದಿರೋದು ನನ್ನ ಮಕ್ಳಿಗೋಸ್ಕರ. ನನಗಾದರೂ ಗಂಡ ಇಲ್ಲ ಪರವಾಗಿಲ್ಲ, ಆದರೆ ನನ್ನ ಮಕ್ಳಿಗಾದರೂ ತಂದೆ ಬೇಕು ಅಂತ ನಾನು ಇಷ್ಟೆಲ್ಲ ಮಾಡ್ತಿರೋದು. ನಿನಗೆ ತೊಂದರೆ ಆಗುತ್ತೆ ಅಂದರೆ ಖಂಡಿತವಾಗಿ ನಾನು ಇಲ್ಲಿರೋದಿಲ್ಲ, ವಾಪಸ್ ಹೋಗ್ಬಿಡ್ತೀನಿ ಅಂತ ಹೊರಡೋಕೆ ಹೋದಾಗ ಅಪ್ಪ ಭಾಗ್ಯನ ತಡೀತಾರೆ. ಇಲ್ಲೇ ಇದ್ಕೋ ಮಗಳೇ ಅಂತ ಹೇಳ್ತಾರೆ, ಇದು ನಿನ್ನ ಮನೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಒಂದು ಸೈಡ್ ಆಗ್ತಿದ್ರೆ ಆ ಕಡೆ ಗುಂಡಣ್ಣ ಮತ್ತು ತನ್ವಿ ಇಬ್ಬರು ಕೂಡ ರೂಮಲ್ಲಿ ಕುತ್ಕೊಂಡು ಅಪ್ಪ ಬಂದಿರೋದು ತಮ್ಗೆ ಇಷ್ಟನೇ ಇಲ್ಲ ಅಂತ ಮಾತಾಡ್ಕೊತಿದ್ದಾರೆ. ಜೊತೆಗೆ ಗುಂಡಣ್ಣ ಅಂತೂ ಅಕ್ಕಂಗೆ, ಅಕ್ಕ ನೀನು ಅಪ್ಪ ಬಂದರೆ ಮಾತಾಡಬೇಡ, ಅವ್ರು ಏನೇ ಕೊಟ್ಟರು ತಗೋಬೇಡ ಅಂತ ಹೇಳ್ಕೊಡ್ತಿದ್ದಾನೆ. ಹೌದು ನಾನು ಕೂಡ ಮಾತಾಡಲ್ಲ ಅಂತ ಹೇಳ್ತಿದ್ದಾಳೆ. ನಂತರ ಈ ಕಡೆ ಗುಂಡಣ್ಣ, ಅಪ್ಪ ಒಳ್ಳೆಯವರಲ್ಲ, ಅಪ್ಪ ಕೆಟ್ಟವರು, ಆದರೆ ಅಮ್ಮ ಅಂದಾಗ ಅಪ್ಪ ಕೆಟ್ಟವರು ಖಂಡಿತ ನಿಜ ಅಂತ ತನ್ವಿ ಹೇಳ್ತಾಳೆ. ಹಾಗಿದ್ರೆ ಅಮ್ಮ ಒಳ್ಳೆಯವರು ಅಂತ ಗೊತ್ತಾಯ್ತಾ ನಿನಗೆ, ಅಮ್ಮನ ಮೇಲೆ ಪ್ರೀತಿ ಬಂತ ನಿನಗೆ ಅಂದಾಗ ಏನಿಲ್ಲ, ನನಗೆ ಇಬ್ಬರು ಕಂಡ್ರೂ ಆಗೋದಿಲ್ಲ, ಇಬ್ಬರು ಕೂಡ ಜಗಳ ಮಾಡಿಕೊಂಡು ನನ್ನ ಲೈಫ್ನ ಟಾರ್ಚ್ ಮಾಡ್ತಿದ್ದಾರೆ, ನನಗಿಬ್ಬರು ಕೂಡ ಇಷ್ಟ ಇಲ್ಲ ಅಂದಾಗ ಈಗಲೂ ಕೂಡ ನಿನಗೆ ಅಮ್ಮನ ಬಗ್ಗೆ ಒಳ್ಳೆ ಭಾವನೆ ಬಂದೇ ಇಲ್ವಾ, ಈಗಲೂ ಕೂಡ ಅಮ್ಮನ ಇದೇ ರೀತಿ ಅನ್ಕೋತಿದ್ಯಲ್ಲ, ಅಮ್ಮ ಎಷ್ಟು ಒಳ್ಳೆಯವರು ಗೊತ್ತಾ, ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಗೊತ್ತಾ ಅಂತ ಗುಂಡಣ್ಣ ಹೇಳ್ತಿದ್ರೆ. ಹೌದೌದು, ಅದಕ್ಕೆ ಯಾಕೆ ಹೋದ್ರು ಅಜ್ಜಿ ಮನೆಗೆ ಅಂದಿದ್ದಕ್ಕೆ ಪಾಪ ಅಮ್ಮಂಗೆ ನೋವಾಗಿದೆ ಅಲ್ವಾ, ಅಮ್ಮಂಗೆ ಕೂಡ ವಾಸಿ ಆಗಬೇಕಲ್ವಾ, ಅದಕ್ಕೆ ಹೋಗಿದ್ದಾರೆ ಅಷ್ಟೇ. ನೀನು ಅಪ್ಪ ಬಂದರೆ ಮಾತಾಡಲ್ಲ ಅಲ್ವಾ, ಮಾತಾಡಬೇಡ ಅಕ್ಕ, ಅವ್ರು ಏನು ಕೊಟ್ಟರು ತೊಗೋಬೇಡ ಅಂದಾಗ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ, ನಿನಗೇನು ಬೇಕೋ ಅದನ್ನು ಮಾಡ್ಕೊ, ನನಗೆ ಗೊತ್ತಿದೆ ನನಗೆ ಹೇಗಿರಬೇಕು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ತಾಂಡವ್ ಬಂದೇ ಬಿಡ್ತಾನೆ. ತಾಂಡವ್ ಬರ್ತಿದ್ದಾಗ ಈ ಕಡೆ ಇಬ್ರಿಗೂ ಕೂಡ ತುಂಬಾ ಸಿಟ್ಟು ಬರ್ತದೆ. ಗುಂಡಣ್ಣ ನೀನಂದರೆ ನಂಗೆ ತುಂಬ ಇಷ್ಟ, ನೀನು ಸುಪ್ಪು ಡ್ಯಾಡಿ ಅಲ್ವಾ, ನಾನು ತಗೋ ಪುಟ್ಟ ಅಂತ ಹೇಳ್ತಿದ್ರೆ ಬೇಕಾಗಿಲ್ಲ, ನೀನು ಯಾವ ವಸ್ತು ಕೂಡ ನಾನು ಇಟ್ಕೊಳ್ಳೋದಿಲ್ಲ, ನೀನಂದರೆ ನಂಗೆ ಇಷ್ಟ ಇಲ್ಲ, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಎದ್ದು ಹೋಗೇ ಬಿಡ್ತಾನೆ. ಈ ಕಡೆ ತನ್ವಿನ ಕೂಡ ನೀನಂದರೆ ನನ್ನ ಪ್ರಿನ್ಸಸ್ ಅಲ್ವಾ ಪುಟ್ಟ ಅಂದಾಗ ಈ ರೀತಿ ಎಲ್ಲ ಪೂಸಿ ಹೊಡೆದು ಮಾತಾಡಬೇಡಿ ಪಾಪ, ಆ ರೀತಿ ಇದ್ದಿದ್ರೆ ನಾನು ಟ್ರಿಪ್ಗೆ ಹೋಗೋದಕ್ಕೆ 10,000 ರೂಪಾಯಿ ಕೊಡ್ತಾ ಇರಲಿಲ್ವಾ, ನೀವು ಕೊಡದೆ ನಾಟಕ ಮಾಡಿದ್ರಿ, ನನ್ನ ಸುಳ್ಳಿ ಅಂದರೆ ನಂಗೆ ಆಕ್ಸಿಡೆಂಟ್ ಆಗಿದ್ರು ಕೂಡ ನೀವು ಬರಲೇ ಇಲ್ಲ, ನಾನು ಹೆಚ್ಚು ಕಡಿಮೆ ಆಗಿದ್ರು ಕೂಡ ಇದೇ ರೀತಿ ಅಲ್ವಾ, ನಿಮಗೆ ನಾನಂದರೆ ಇಷ್ಟನೇ ಇಲ್ಲ ಅಂದಾಗ ಪ್ಲೀಸ್ ತನ್ವಿ ಪುಟ್ಟ ಆ ರೀತಿ ಯಾಕೆ ಅನ್ಕೋತೀಯ, ಈ ಡ್ಯಾಡ್ಗೆ ನೀನು ಎಷ್ಟು ಫೇವ್ರೇಟ್ ಅಂತ ಗೊತ್ತಲ್ವ, ನೀನು ನನ್ನ ಪ್ರಿನ್ಸಸ್ ಅಲ್ವಾ ಮಗಳ, ನೀನು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಏನೋ ಆಗೋಯ್ತು ಅದೆಲ್ಲ ಅಂತ ಹೇಳಿ ಪೂಸಿ ಹೊಡಿತಿದ್ದಾರೆ. ಆಲ್ರೆಡಿ ತನ್ವಿ ಪೂಸಿ ಹೊಡೆಯೋದಕ್ಕೆ ಫ್ಲ್ಯಾಟ್ ಆಗ್ತಿದ್ದಾಳೆ ಅಂತಾನೆ ಅನ್ನಿಸ್ತದೆ. ಇದೆಲ್ಲ ಒಂದು ಕಡೆ ಆಗ್ತಾಯಿದ್ರೆ ಆಲ್ರೆಡಿ ತಾಂಡವ್ ಟಾಸ್ಕ್ ಶುರುವಾಗಿದೆ. ಬೆಳಗ್ಗೆ ಆಲ್ರೆಡಿ ತಿಂಡಿಗೆ ಬಂದು ಟೇಬಲ್ ಮುಂದೆ ಕೂತ್ಕೊಂಡೇ ಬಿಟ್ಟಿದ್ದಾರೆ. ಈ ಕಡೆ ತಿಂಡಿ ಬಡ್ಸಪ್ಪ ಅಂತಿದ್ರೆ ನಾನೇನಮ್ಮ ಮಾಡಲಿ, ಏನು ಬಡಿಸ್ಲಿ ನಾನು, ಬಡಿಸು ಅಂತ ಹೇಳ್ತಿದ್ಯಲ್ಲ, ಏನಿದೆ ಬಡಿಸೋದಕ್ಕೆ ಅಂದಾಗ ಏನಿದೆ ಅಂದರೆ ನೀನೇ ತಾನೇ ಬಂದು ಬಡಿಸ್ಬೇಕು, ನಮಗೆ ಬಂದು ಕುತ್ಕೊಂಡ್ಬಿಟ್ರೆ ಹೇಗೆ, ನೀನೇನೇನು ಮಾಡಿದ್ಯೋ ಎಲ್ಲ ತಂದು ಬಡಿಸು ಅಂತಾರೆ. ನನಗೇನೂ ಮಾಡೇ ಇಲ್ಲ ಅಂದಾಗ ಏನೂ ಮಾಡೇ ಇಲ್ವಾ, ಇಷ್ಟೊತ್ತಿಗೆ ಭಾಗ್ಯ ನಮಗೆಲ್ಲ ಕೂಡ ತಿಂಡಿ ಕೊಟ್ಟು ಎಲ್ಲ ರೆಡಿ ಮಾಡಿ ನಾವು ಇಷ್ಟೊತ್ತಿಗೆ ಆಲ್ರೆಡಿ ಊಟ ಮಾಡಿ ತಿಂಡಿ ಮಾಡಿ ಮುಗಿಸಿರ್ತೀವಿ, ಆದರೆ ನೀನು ಇನ್ನೂ ಏನೂ ಮಾಡೇ ಇಲ್ಲ ಅಂತಿದ್ಯಲ್ಲ,
ಮೊದಲು ಹೋಗಿ ಮಾಡು, ನಮಗೆ ಹೊಟ್ಟೆ ಹಸಿವಾಗ್ತದೆ ಅಂತಿದ್ದಾರೆ. ಈ ಕಡೆಗೆ ತಾಂಡವ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಏನು ಫಾಸ್ಟಾಗಿ ತಿಂಡಿ ಮಾಡೋಕೆ ಹೊರಟಿದ್ದಾರೆ, ತಿಂಡಿನೇ ಮಾಡೋಕ್ಕೆ ಬರಲ್ಲ. ಎಲ್ಲಿ ಸಾಮಾನು ಏನಿದೆ, ಹೇಗೆ ಮಾಡಬೇಕು ಏನೂ ಕೂಡ ಗೊತ್ತಿಲ್ಲ. ತುರಿಯಲ್ಲಿ ಏನೇನೋ ಮಾಡ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಈ ಒಂದು ಟಾಸ್ಕ್ ಫಸ್ಟ್ ಟಾಸ್ಕಲ್ಲೇ ತಾಂಡವ್ ಕತೆ ಮುಗಿಯೋದಂತೂ ಶತಸಿದ್ಧ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಆ ಕಡೆ ಪೂಜಾಗೆ ಶ್ರೇಷ್ಠ ಕೊಟ್ಟ ಶಾಕ್ ಏನು, ಶ್ರೇಷ್ಠ ಏನು ಶಾಕ್ ಕೊಟ್ಲು. ಆದರೆ ಪೂಜಾ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನೇ ಹೇಳಲಿಲ್ಲ. ಆ ಕಡೆ ಶ್ರೇಷ್ಠ ಯಾವಾಗ ಎಲ್ಲ ಸತ್ಯನ ಕೂಡ ಪೂಜಾ ಹತ್ರ ಹೇಳಿದ್ಲು. ಡಿವೋರ್ಸ್ ಕೊಟ್ಟಿದ್ದಾರೆ, ಭಾಗ್ಯಗೂ ಕೈ ಸೇರಿದೆ, ಜೊತೆಗೆ ಮನೆಯವ್ರು ಎಲ್ಲರೂ ಮುಂದೆ ತಾಂಡವ್ ಭಾಗ್ಯ ಬೇಡ ಅಂತ ರಾಜು ರೋಷವಾಗಿ ಹೇಳಿದಾನೆ ಅಂತ ಎಲ್ಲವನ್ನ ಕೂಡ ಹೇಳಿದ್ರು. ಜೊತೆಗೆ ನಿಮ್ಮ ಅಕ್ಕ ಕೂಡ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾಳೆ, 7 ದಿನ ಚಾಲೆಂಜ್ ಮಾಡಿದಾಳೆ, 8ನೇ ದಿನಕ್ಕೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಮಾಡ್ತೀನಿ ಅಂತ. ಇವಾಗ ಏನು ಹೇಳಬೇಕು, ಹೋಗಿ ಹೇಳ್ಕೊ. ನಾನೇ ಹೇಳ್ತಿದ್ದೀನಿ, ನನಗೂ ಕೂಡ ಅದೇ ಬೇಕಾಗಿದೆ. ಆ ಬಾಯ್ಬುಡ್ಕಿ ಕುಸುಮ ಭಾಗ್ಯ ಎಲ್ಲರಿಗೂ ಗೊತ್ತಾಗಬೇಕು. ಆನಂತರ ಅವರೇ ಡಿವೋರ್ಸ್ ಕೊಟ್ಟು ಹೋಗ್ತಾರೆ ಅಂದಾಗ ಏನು ಹೇಳಿದೆ ನೀನು? ನಾನು ಇಷ್ಟೊತ್ತು ಕಾದಿದ್ದೆ ನೀನು ಬರಲಿ, ನಿನ್ನ ಭಾವನ ಹಿಡ್ದಾಕಬೇಕು ಅಂತ. ಆದರೆ ಇವಾಗ ನಾನು ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ. ನೀವಿಬ್ರು ಎಂಥ ಖತರ್ನಾಕ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಫೋನ್ನೇ ಎಸ್ಕೇಪ್ ಮಾಡಿಸ್ತವ್ರು ನೀವು. ಈಗ ಈ ವಿಷಯ ಹೇಳಿದ್ರೆ ಇದರಿಂದನೂ ಕೂಡ ಹೇಗೆ ತಪ್ಪಿಸ್ಕೋಬೇಕು ಅಂತ ಗೊತ್ತು. ಅದಕ್ಕೋಸ್ಕರನೇ ನಿಶ್ಚಿತಾರ್ಥ ಅನ್ನೋದೇ ಕೊನೆ ಅನ್ಕೋ. ತಾಳಿ ಮದುವೆ ಅಲ್ಲ, ಖಂಡಿತ ದೂರದ ಮಾತು, ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ. ಭಾವ ಡಿವೋರ್ಸ್ ಕೊಡೋ ತನಕ ಹೋಗಿದ್ದಾರೆ ಅಂದರೆ ವಿಷಯ ಹೇಳಿದ್ರೆ ಡಿವೋರ್ಸ್ ಕೂಡ ಬೇಕು ಅಂತಾರೆ. ಆನಂತರ ನೀನು ಬಲೆ ಬಿಸಿ ಭಾವನ ಮದುವೆ ಆಗ್ತೀಯ. ಅದಕ್ಕೋಸ್ಕರನೇ ನಾನು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ವಿಷಯನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದಿಲ್ಲ. ನಾನು ಹೇಗೆ ಇದನ್ನು ಡೀಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಏನು ಭಾವನ ಮದುವೆ ಆಗ್ತೀಯಾ? ಸೆಕೆಂಡ್ ಮ್ಯಾರೇಜ್ ಡಿವೋರ್ಸ್ ಆಗದೆ ವ್ಯಾಲಿಡ್ ಇಲ್ಲ ಅಂತ ಗೊತ್ತಲ್ವ? 2ನೇ ಮ್ಯಾರೇಜ್ ಆದರೆ ಏನಿದೆ ಪ್ರಯೋಜನ? ನನ್ನ ಅಕ್ಕ ಒಂದು ಕೇಸ್ ಹಾಕಿದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ದಾಳೆ, ಹೆದರಿಸ್ತಿದ್ದಾಳೆ. ಶ್ರೇಷ್ಠ ಕೂಡ ನಡ್ಕೋಗ್ತಿದ್ದಾಳೆ. ಜೊತೆಗೆ ಏನು ಮಾಡ್ಕೊಳಕ್ಕಾಗುತ್ತಾ? ನೀನು ಸ್ಟೆಪ್ನಿ ಅಂತ ಅನ್ನಿಸ್ಕೊಳ್ಳೋ ಆಸೆ ಇದೆಯಾ? ಛೀ, ಈ ಥರ ಬಾಳಬೇಡ್ರೆ ಬದುಕಬೇಕಾ ನೀನು ಅಂತ ಹೇಳ್ತಿದ್ರೆ ಬೇಕಿದ್ರೆ ನಿಮ್ಮ ಭಾವನ್ನ ಇವತ್ತೇ ಕರ್ಸ್ಕೋತೀನಿ ಈಗಲೇ ಅಂತ ಚಾಲೆಂಜ್ ಮಾಡ್ತಿದ್ದಾಳೆ. ಹೌದಾ, ಕರ್ಸ್ಕೋತೀಯಾ? ಕರ್ಸ್ಕೊಂಡು ನೋಡೋಣ. ಏನಾದರೂ ನೀನು ಕರ್ಸ್ಕೊಳ್ಳೋಕೆ ಹೋದರೆ ನನ್ನ ಭಾವನ ಅಲ್ಲಿಂದ ಏನಾದರೂ ಕರೆದ್ರೆ ನೋಡ್ತಾ ಇರು, ನಿನಗೆ ಈ ಮನೆ ಕೂಡ ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತೀನಿ. ಹೀಗೂ ಈ ತಾಳಿ ಕಟ್ಕೊಂಡು ಸುಮ್ಮನಿದ್ಯಾ? ಸುಮ್ಮನೆ ಇತ್ಕೊಂಡ್ಬಿಡು, ಇದನ್ನು ಉಳಿಸ್ಕೊಂಡು ಈ ಮನೇನ. ಇಲ್ಲಾಂದರೆ ಅಜ್ಜಿಗೆ ಹೋಗಿ ಯಾವ ಗಂಡ ಹೆಂಡತಿ ಎಲ್ಲ ನಾಟಕ ಇವಳಿ ಅಂತವಳು ಮರ್ಯಾದೆ ಇಲ್ಲದೆ ಇರೋ ಹೆಂಗಸು ಅಂತ ಹೇಳಿ ನಿನ್ನ ಬೀದಿಗೆ ತಂದುಬಿಡ್ತೀನಿ. ಈ ಕಂತ್ರಿ ಪೂಜೆ ಎಂಥ ಕಂತ್ರಿ ಕೆಲಸ ಮಾಡೋಕ್ಕೂ ರೆಡಿ ಆಗಿದ್ದೀನಿ. ನೀನು ಅಂದ್ಕೊಂಡಾಗೆ ಭಾವ ಅಲ್ಲಿ ಗೆಲ್ಲೋದು ಇಲ್ಲ, ಡಿವೋರ್ಸ್ ಆಗೋದು ಇಲ್ಲ. ನನ್ನ ಅಕ್ಕ ವಾಪಸ್ ಬರ್ತಾಳೆ, ಅವ್ರು ಇಬ್ಬರು ಲೈಫ್ ಚೆನ್ನಾಗಿರತ್ತೆ. ನೀನು ಬೇಕಿದ್ರೆ ಇನ್ನೊಬ್ರು ನೋಡ್ಕೊ. ಅದನ್ನು ಬಿಟ್ಟು ನೀನು ಏನಾದರೂ ನನ್ನ ಭಾವನ ಕರ್ಸ್ಕೋತೀನಿ ಅಂದರೆ ಬೀದಿಲಿ ನಿಂತ್ಕೊಂಡು ನೀನು ಎಂಥ ಹೆಂಗಸು ಅಂತ ಬೀದಿಲಿ ನಿಂತು ಮರ್ಯಾದೆ ಕಳೆದ್ಬಿಡ್ತೀನಿ. ಎಚ್ಚರಿಕೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ರೆಬಲ್ ಆಗಿ ಮನೆಯಿಂದ ಹೊರಗಡೆ ಬರ್ತಿದ್ದಾಳೆ ಪೂಜಾ. ಈ ಕಡೆ ಶ್ರೇಷ್ಠ ಮಾತ್ರ ಏನು ಮಾಡೋದು, ಏನು ಅಂದ್ಕೊಂಡೆ ಏನಾಯಿತು, ಏನೂ ಮಾಡೋಕ್ಕಾಗದೆ ಕೈ ಕಟಾಕಿರೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾಳೆ. ಜೊತೆಗೆ ಅಲ್ಲಿ ಮಗಳು ಆಲ್ರೆಡಿ ಮೆಲ್ಟ್ ಆಗ್ತಿದ್ದಾಳೆ. ಜೊತೆಗೆ ಇಲ್ಲಿ ಊಟಕ್ಕೆ ಎಲ್ಲರೂ ಕೂಡ ಕುತ್ಕೋತಾರೆ. ತಾಂಡವ್ ಕುತ್ಕೊಂಡು ಅಮ್ಮ ಊಟ ಬಡಿಸು ಅಂತಿದ್ರೆ, ಏನಪ್ಪ ಮಹಾರಾಜ ನಾವು ಊಟ ಬಡಿಸ್ಬೇಕಾ? ಯಾರಿದಲ್ಲಿ ಇಲ್ಲಿ ಊಟ ಬಡಿಸೋಕೆ? ನೀನೇ ಬಡಿಸ್ಬೇಕು ಅಂದಾಗ ಏನು ಊಟ ಬಡಿಸ್ಬೇಕು ತಾನೇ, ಬಡಿಸ್ತೀನಿ ರೀ ಅಂತ ಹೇಳಿ ಅಡುಗೆ ಮನೆಗೆ ಹೋದರೆ ಅಲ್ಲಿ ಯಾವುದೇ ರೀತಿ ಊಟ ಕೂಡ ಇಲ್ಲ. ಅಮ್ಮ ಯಾವ ಅಡುಗೆನೂ ಇಲ್ವಲ್ಲ, ಏನು ಬಡಿಸ್ಲಿ ಅಂದಾಗ, ಏನು ನೀನೇನು ಮಾಡಿದೆಯೋ ಅದನ್ನು ತಂದು ಬಡಿಸಪ್ಪ ಅಂತ ಹೇಳ್ತಿದ್ದಾರೆ. ನಾನು ಏನೂ ಅಡುಗೆನೇ ಮಾಡಿಲ್ಲ ಅಮ್ಮ ಅಂದಾಗ, ಏನೂ ಅಡುಗೆನೇ ಮಾಡಿಲ್ವಾ? ಭಾಗ್ಯ ಇದ್ದಿದ್ರೆ ಇಷ್ಟೊತ್ತು ನಮ್ಮ ಊಟನೇ ಆಗೋಗ್ತಿತ್ತು. ಇದೇ ನೋಡು ಕರ್ಮ, ಏನೂ ಅಡುಗೆ ಮಾಡಿಲ್ವಂತೆ ಅಂತ ಹೇಳ್ತಿದ್ರೆ, ಏನಮ್ಮ ಈಗ ಅಡುಗೆ ಮಾಡ್ಬೇಕು ತಾನೇ, ಮಾಡಾಕ್ತೀನಿ ಇರು ಅಂತ ಹೇಳಿ ಗೊತ್ತಿಲ್ಲ ಪತ್ತಿಲ್ಲ ಅಡುಗೆ ಮಾಡೋಕೆ ಮುಂದಾಗ್ತಿದ್ದಾರೆ. ತಾಂಡವ್ ಏನು ಅಡುಗೆ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಆ ಕಡೆ ಭಾಗ್ಯ ಅಲ್ಲಿದ್ರು ಕೂಡ ಇಲ್ಲಿ ಫೋನ್ ಮಾಡಿ ಅತ್ತೆ ಹತ್ರ ಎಲ್ಲ ಹೇಗಿದ್ದೀರಾ, ಊಟ ಆಯ್ತಾ ಅಂತ ಹೇಳಿ ವಿಚಾರ ಮಾಡ್ತಿದ್ದಾಳೆ. ಈ ಕಡೆ ತಾಂಡವ್ ಬಡಿಸಿರೋ ಊಟ ನುಂಗೋಕ್ಕೂ ಆಗ್ತಿಲ್ಲ, ಇಡೋಕ್ಕೂ ಆಗ್ತಿಲ್ಲ. ಚೀತು ನಮ್ಗೆ ಊಟ ಬೇಡ ಹಾಗೆ ಹೀಗೆ ಅಂತ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೋಪ ಬಂದರೂ ಕಂಟ್ರೋಲ್ ಮಾಡ್ತಿದ್ದಾನೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.